ನಮಸ್ಕಾರ ಕರುನಾಡು. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ? ಮೊದಲೇ ನೋಡಿದ ತಕ್ಷಣ ಗೊತ್ತಾದರೆ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಇವತ್ತಿನ ನಮ್ಮ ಶಿಕಾರಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದತ್ರ ಹೋಗಿದ್ದೀವಿ. ಅದು ಎಲ್ಲಿ ಅಂತೀರಾ? ಇದೇ ನಮ್ಮ ಒಂದು ಮುರುಡೇಶ್ವರ. ಹೌದ್ರಿ, ಇವತ್ತು ಮುರುಡೇಶ್ವರ ದೇವಸ್ಥಾನಕ್ಕೆ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಮುರುಡೇಶ್ವರ ಎಲ್ಲ ರೌಂಡ್ ಹಾಕಿ ನಂತರ ನಾವು ಬಂದಿದ್ದು ದೇವಸ್ಥಾನ ಬಂದು ಒಂದು ರೌಂಡ್ ಹೋಗಿ ಬಂದ್ವಿ. ಕೊನೆಗೂ ಮೇಲೆ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿ ಮೇಲೆ ಹೋಗಿ ಕೂಡ ಸಹ ಬಂದ್ವಿ. ಅಲ್ಲಿಂದ ನೋಡಿದಾಗ ನಮಗೇನು ಅಷ್ಟು ಒಂದು ರೀತಿಯಲ್ಲಿ ಕಾಣಿಸ್ಲಿಲ್ಲ. ಒಂದು ರೀತಿಯಲ್ಲಿ ಅಲ್ಲಿ ಕೆಲಸ ನಡೆಯೋದ್ರಿಂದ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇತ್ತು ದೇವಸ್ಥಾನ ಆಗಿರ್ಬೋದು ಅಲ್ಲಿನ ಇದಾಗಿ. ನಂತರ ನಾವು ಬಂದಿದ್ದ ಉದ್ದೇಶ ಏನು ಅಂದರೆ ಮುರುಡೇಶ್ವರಕ್ಕೆ ಮೈನಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಸ್ಕೂಬಾ ಡೈವಿಂಗ್ ಹೋಗೋಣ ಅಂತ. ಬಟ್ ಅಚ್ಚರಿ ಏನಾಗಿತ್ತು ಅಂದರೆ ನಮ್ಮ ಒಂದು ದುರದೃಷ್ಟ ಅಂತ ಏನು ಹೇಳ್ಬೋದು ಅಂದರೆ ನಾವು ಹೋದ ಸಮಯದಲ್ಲಿ ಸ್ಕೂಬಾ ಡೈವಿಂಗ್ ಏನು ಮಾಡಿದ್ದಾರೆ, ಸ್ಟಾಪ್ ಮಾಡಿತ್ತು. ಏನಕ್ಕೆ ಸ್ಟಾಪ್ ಮಾಡಿದ್ದು ಅಂದರೆ ಆಗ ಲೈಸೆನ್ಸನ್ನು ಏನು ಸ್ಟಾಪ್ ಆಗಿತ್ತು, ಲೈಸೆನ್ಸ್ ಅವ್ರದ್ದು ಮುಗ್ದೋಗಿತ್ತಂತೆ. ಸೊ ರಿನ್ಯೂವಲ್ ಮಾಡಿಸುವವರೆಗೂ ಆ ಒಂದು ಸ್ಕೂಬಾ ಡೈವಿಂಗ್ ಒಂದು ಸ್ಟಾಪ್ ಆಗಿದೆ. ತುಂಬ ದೂರದಿಂದ ಬಂದವರೆಲ್ಲ ಒಂಥರ ಬೇಜಾರಾಗಿ ಹೋಗ್ತಾ ಇದ್ರು. ಸೊ ನೀವು ಸಹ ಬರುವಾಗ ಮುಂಚೆ ಒಂದ್ಸಲಿ ಮಾಹಿತಿನ ಕೇಳಿ ನಂತರ ಬರಬೇಕು, ಇಲ್ಲಾಂದರೆ ತುಂಬ ಬೇಜಾರು ಡಿಸಪಾಯಿಂಟ್ ಆಗುತ್ತೆ ನಮ್ಮ ಥರ. ನಾವಂತೂ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಒಂದು ಶೋ ಕೊಟ್ಟು ಮನೆ ಕಡೆ ಬಂದ್ವಿ.